ಪತ್ನಿ, ಅತ್ತೆ ಹಾಗೂ ಮಾವನನ್ನ ಬರ್ಬರವಾಗಿ ಕೊಲೆ ಮಾಡಿದ ಪಾಪಿ. ಯಾದಗಿರಿ ತಾಲೂಕಿನ ಸೈದಾಪುರ ಬಳಿ ನಡೆದ ಘಟನೆ. ಕೊಲೆಯಾದ ಮೂವರು ದಾವಣಗೆರೆ ಮೂಲದವರು. ಅನ್ನಪೂರ್ಣ, ಕವಿತಾ, ಬಸವರಾಜಪ್ಪ ಕೊಲೆಯಾದವರು. ಯಾದಗಿರಿ ತಾಲೂಕಿನ ಮುನಗಲ್ ಗ್ರಾಮದ ನವೀನ್ ಕೊಲೆ ಮಾಡಿದ ಆರೋಪಿ. ಕಳೆದ 4 ವರ್ಷಗಳ ಹಿಂದೆ ಪ್ರೀತಿ. ದಾವಣಗೆರೆ ಮೂಲದ ಅನ್ನಪೂರ್ಣಳನ್ನ ಮದುವೆ ಆಗಿದ್ದ ನವೀನ್. ಇಬ್ಬರು ದಂಪತಿಗೆ ಒಂದು ಹೆಣ್ಣು ಮಗು ಕೂಡ ಇರೋದು ಕಂಡು ಬಂದಿದೆ. ಕಳೆದ 1 ವರ್ಷದ ಹಿಂದೆ ಗಂಡನ ಕಿರುಕುಳ ತಾಳದೆ ವಾಪಸ್ ತವರು ಮನೆಗೆ ಹೋಗಿದ್ಲು ಅನ್ನಪೂರ್ಣ. 1 ವರ್ಷ ತಂದೆ ತಾಯಿ ಜೊತೆಗೆ ಇದ್ದ ಅನ್ನಪೂರ್ಣ ನಿನ್ನೆ ಮತ್ತೆ ಜೊತೆಗೆ ಇರೋಣ ಅಂತ ಕರೆದಿದ್ದ ನವೀನ್. ನ್ಯಾಯ ಪಂಚಾಯಿತಿ ಮಾಡಿ ಮತ್ತೆ ಜೊತೆಗಿರಲು ಮುಂದಾಗಿದ್ದ ಪತಿ ಪತ್ನಿ. ಮಗಳನ್ನ ಗಂಡ ಮನೆಗೆ ಬಿಡಲು ಬಂದಿದ್ದಾರೆ ಅನ್ನಪೂರ್ಣ ಪೋಷಕರು. ರಾಜಿ ಪಂಚಾಯಿತಿ ಬಳಿಕ ಅತ್ತೆ ಮಾವನನ್ನ ಬಸ್ ನಿಲ್ದಾಣಕ್ಕೆ ಕಾರಿನಲ್ಲಿ ಬಿಡಲು ಪತಿ ಪತ್ನಿ ಹೋಗಿದ್ರು. ಈ ವೇಳೆ ಕಬ್ಬಿಣದ ರಾಡ್ ಹಾಗೂ ಚಾಕುವಿನಿಂದ ಕೊಲೆ ಮಾಡಿದ್ದಾನೆ ನವೀನ್. ಕೊಲೆ ಮಾಡಿ ವಡಗೇರ ತಾಲೂಕಿನ ಜೋಳದಡಗಿ ಬಳಿ ಶವ ಬೀಸಾಡಿರುವ ಆರೋಪಿ. ಸದ್ಯ ಅನ್ನಪೂರ್ಣ ಶವವನ್ನ ಪತ್ತೆ ಮಾಡಿರುವ ಪೊಲೀಸರು. ಸೈದಾಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು. ವೀರೇಶ್ ಟಕಳಿಕೆ, ಕೆಂಭಾವಿ, ನ್ಯೂಸ್ 81 ಕನ್ನಡ. ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.